ಅದು ಇಟ್ಕೊಂಡು ಇವರು ಸಾಕಷ್ಟು ಏನಪ್ಪ ಅನ್ಸಲ್ಲ ಹೈಕಮಾಂಡ್ಗೆ ಒಂದು ರೀತಿ ಇವ್ರು ಅಂತರಂಗ ಅವ್ರ ವಿರೋಧಿಗಳು ಬ್ಲ್ಯಾಕ್ ಮೇಲ್ ಮಾಡಿದ್ರಿ ಅವನು ಅಂತೇಳಿ ಮದ್ಮೇಲೆ ಒಂದೇನು ದೊಡ್ಡ ಸಭೆಗಳನ್ನ ಕರೆಯೋದು ಮಾಡೋದು ಬದಲಾವಣೆ ಬಂದ ತಕ್ಷಣ ಅದು ಮಾಡಿ ನಿಲ್ಲುವಂಥದ್ದು ಇವೆಲ್ಲ ನೋಡಿದ್ದೀವಿ ಹಿಂದೆ ಅದನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಈ ಸಲ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟ ಡಿಸಿಷನ್ ತಗೊಂಡಿದ್ದಾರೆ. ಅಧಿಕಾರ ಸಿಗುವವರೆಗೆ ಭಾಳ ಮೆತ್ತಗಿದ್ದಂಥ ಪ್ರಥಮ ಹಂತದ ಸಂಪುಟ ರಚನೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಪ್ರಭಾವ ಸಾಕಷ್ಟು ಕಾಣ್ತದೆ. ಬಟ್ ಬುದ್ಧಿವಂತ ಡಿ ಕೆ ಶಿ ಅವರು ಎರಡನೇ ಸಂಪುಟದಲ್ಲಿ 20 ಜನರಿಂದ ಹೋಗ್ತಾರೆ, ಅದರಲ್ಲಿ ಬೇಡಪ್ಪ ಅವ್ರ ಹಸ್ತಕ್ಷೇಪ ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದಿದ್ದಾರೇನೋ ಅಂತೇಳಿ. ಮತ್ತು ಹೈಕಮಾಂಡ್ ಸಹಿತ ಅದನ್ನು ಸ್ವಲ್ಪ ದೂರ ಸರಿಸ್ತಾ ಇದ್ದಾರೇನೋ ಅಂತೇಳಿ. ಯಾಕಂದ್ರೆ ಹೊಸ ಹುಡುಗರು ಬರಲಿ, ಹೊಸ ಜನ್ರೇಷನ್ ಬರಲಿ, ಕಲೀಲಿ, ಅವರು ಅನುಭವಿಸಲಿ. ಮತ್ತು 2028ರಲ್ಲೇ ಹೊಸ ಜನಾಂಗಕ್ಕನ ಶಕ್ತಿ ಕೊಡುವಂಥದ್ದು, ಅವ್ರನ್ನ ಬೆಳೆಸುವಂಥದ್ದು ಆಗಲಿ ಅನ್ನುವಂಥದ್ದು. ಮತ್ತು ಡಿ ಕೆ ಶಿವಕುಮಾರ್ ಅವರು ಏನೇನೋ ತಲೆಯಲ್ಲಿ ಓಡ್ತಾ ಇದ್ದಾವೆ ಅವರಲ್ಲಿನೂ. ಅದು ಅವ್ರಿಗೆ ಪಾಸಿಟಿವ್ನೂ ಆಗ್ಬೋದು, ನೆಗೆಟಿವ್ನೂ ಆಗ್ಬೋದು. ಆದ್ರೆ ಈ ಒಂದು ಪ್ರಯತ್ನ ಡಿ ಕೆ ಶಿ ಅವ್ರು ಮಾಡ್ತಾಯಿದ್ದಾರೆ, ಅದಕ್ಕೆ ಹೈಕಮಾಂಡ್ ಸಾಥ್ ಕೊಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ 2022ರಲ್ಲೇ ಯಶಸ್ವಿ ಆದೀತು ಎಂಬುದನ್ನು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಮಾತ್ರ ಸ್ಪಷ್ಟ ಆಗ್ತಾ ಇದರಿಂದ ಸಿದ್ದರಾಮಯ್ಯರ ಬೆಂಬಲಿಗರಾಗಿದ್ದಂಥವ್ರಿಗೆ ಮುಂದಿನ ದಿನಗಳಲ್ಲೇ ಅವ್ರ ಕ್ಯಾಬಿನೆಟ್ದಲ್ಲಿ ಇದ್ದವರಾಗಿರ್ಬೋದು, ಇನ್ನು ಮುಂದಿನ ಸಲ ಬರೋರಾಗಿರ್ಬೋದು, ಅವರಿಗೆಲ್ಲ ಮೋಸ್ಟ್ಲಿ ಕಟ್ ಡೌನ್ ಮಾಡುವಂಥ ಕೆಲಸ ನಡೀತಾ ಇದೆ. ಈಗ ಇದ್ದವ್ರೊಳಗೆ ಯಾರಿಗೆ ಸಿಗ್ಬೋದು, ಯಾರಿಗೆ ಸಿಗಲಿಕ್ಕಿಲ್ಲ ಅನ್ನುವಂಥದ್ದು